ನಮಃ ಶಿವಾಯ. ವೀಕ್ಷಕರೇ, ನಮಗೆ ಸಾಕಷ್ಟು ಕರೆ ಬರ್ತಾ ಇದ್ದಾವೆ. ಕೇರಳದಿಂದ, ಆಂಧ್ರದಿಂದ, ತಮಿಳುನಾಡಿಂದ ಎಲ್ಲ ಕಡೆಗೆ ಬರ್ತವೆ. ಸೌದಿ ಅರೇಬಿಯಾದಿಂದ ಕೂಡ ಬಂದಿದೆ. ಎಲ್ಲರ ಪ್ರಶ್ನೆ ಒಂದೇ ಮಾಟ ಮಂತ್ರ ಆಗಿದೆ. ಭಾನಮತಿ ಮಾಡಿದ್ದಾರೆ, ಚೌಡಿ ಪ್ರಯೋಗ ಮಾಡಿದ್ದಾರೆ ಅಂತ ನೋಡಿ. ಕೊಡಗಿನಲ್ಲಿ ಒಂದು ಕುಟುಂಬ, ಆ ಕುಟುಂಬ ಕಾಫಿ ಬೆಳೀತಾ ಇದ್ರು. ಈಗ ಕಾಫಿ ಗಿಡಗಳು ಕೂಡ ಹಾಳಾಗ್ಬಿಟ್ಟಿದ್ದಾವೆ. ಆ ಲೆವೆಲಿಗೆ ಮಾಟ ಮಂತ್ರ ಮಾಡಿಬಿಟ್ಟು ಅಷ್ಟೇ ಅಲ್ಲ, ಅವರು ಆ ಊರು ಕೂಡ ಬಿಟ್ಟಿದ್ದಾರೆ. ಎಲ್ಲರ ಕುಟುಂಬವೇ ಊರು ಬಿಟ್ಟಿದೆ. ಕುಟುಂಬದಲ್ಲಿ ಯಾರಿಗೂ ಕೂಡ ಮದುವೆ ಆಗಿಲ್ಲ. ಮಧ್ಯವಯಸ್ಕರಾಗಿದ್ದಾರೆ ಆಲ್ರೆಡಿ. ಯಾರಿಗೂ ಕೂಡ ಗಂಡು ಮಕ್ಕಳಿಗೂ ಮದುವೆ ಆಗಿಲ್ಲ, ಹೆಣ್ಣು ಮಕ್ಕಳಿಗೂ ಮದುವೆ ಆಗಿಲ್ಲ. ನೋಡಿ, ಎಲ್ಲವನ್ನೂ ಮಾಡ್ಬೋದು. ಮಾಟ ಮಂತ್ರ ಮಾಡಿ, ಭಾನಾಮತಿ ಮಾಡಿ, ಮದುವೆ ಆಗ್ಲಿಲ್ದಂಗೂ ಮಾಡ್ಬೋದು, ಊರು ಬಿಡಿಸ್ಬೋದು, ಅಥವಾ ಊರಲ್ಲೇ ಕಟ್ ಹಾಕ್ಬೋದು, ಅಥವಾ ಒಂದು ಮನೆಯಲ್ಲಿಯೇ ಕಟ್ ಹಾಕ್ಬಿಡ್ಬೋದು, ಅವ್ರ ಮಾತು ಕೇಳಂಗೆ ಮಾಡಿಬಿಡ್ಬೋದು. ಎಲ್ಲವನ್ನೂ ಮಾಡಬಹುದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಟ್ಟದ್ದನ್ನು ಮಾಡಬಹುದು ಹೊರತು ಒಳ್ಳೆಯದನ್ನು ಮಾಡೋಕ್ಕಾಗಲ್ಲ. ನೋಡಿ, ತಾಯ್ತ ಮಾಡಿಬಿಡ್ತಾರೆ, ತಾಯ್ತ ಮಾಡಿ ಕಟ್ಬಿಡ್ತಾರೆ. ದುಡ್ಡು ಹರಿದು ಬರುತ್ತೆ ಅಂತ ಅನ್ಕೊಂಡ್ರೆ ನೋಡಿ, ದುಡ್ಡು ಬರುತ್ತೆ, ಬರಲ್ಲ ಅಂತಲ್ಲ, ಬರುತ್ತೆ. ಅದು ಯಾವುದೋ ರೂಪದಲ್ಲಿ ಬಂದು ಮತ್ತಾವುದೋ ರೂಪದಲ್ಲಿ ಹೋಗ್ಬಿಡುತ್ತೆ. ಯಾವುದು ದೈವಿಕವಾಗಿ ನೀವು ಪ್ರಾರ್ಥನೆ ಮಾಡಿ ತಗೊಂತೀರಲ್ಲ, ಅದು ಅಲ್ಟಿಮೇಟ್ ಆಗಿ ಶಾಶ್ವತವಾಗಿ ಉಳಿಯುತ್ತೆ. ನೋಡಿ, ಈ ಫ್ಯಾಮಿಲಿಗೆ ಮೂಲ ಕರ್ಮ ಅಂತ ಒಂದಿರುತ್ತೆ. ಯಾಕೆ ಹಿಂಗಾಯ್ತು? ಯಾರಿಗೂ ಮದುವೆ ಆಗ್ಲಿಲ್ಲ, ಎಲ್ಲರೂ ಸಫರ್ ಪಡ್ತಾ ಇದ್ದಾರೆ, ಎಲ್ಲರಿಗೂ ಜಗಳಗಳೇ ನಡೀತಾ ಇದ್ದಾವೆ. ಆ ಕಡೆ ನೋಡ್ರೆ ತೋಟನೂ ಹಾಳಾಗ್ಬಿಟ್ಟಿದೆ. ತೋಟವನ್ನು ನೋಡ್ಕೊಳಕ್ ಹೋಗ್ಲಿಕ್ಕೂ ಇವ್ರಿಗೆ ವಾಪಸ್ ಆಗೋಕ್ ಆಗ್ತಾ ಇಲ್ಲ, ಊರು ಬಿಟ್ಬಿಟ್ಟಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಶತ್ರುಗಳು. ನೋಡಿ, ಎಲ್ಲೆಲ್ಲೂ ಹೋಗಿ ತೆಗ್ಸಿರ್ತಾರೆ. ಅವ್ರೇನು ಹಂಗ್ ಸುಮ್ಮನೆ ಇರಲ್ಲ, ಎಲ್ಲೆಲ್ಲೂ ತೆಗ್ಸಿರ್ತಾರೆ. ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಎಷ್ಟೋ ಖರ್ಚು ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ಕೊನೆಗೆ ನೋಡಿ, ಮನಸ್ಸಾದ್ರೂ ಚೆನ್ನಾಗಿರಕಲ್ಲ. ಬೇಡಪ್ಪ ಈ ಬದುಕು, ಊರ್ ಬಿಟ್ಟು ಹೋಗ್ಬಿಡೋಣ, ಮತ್ತೆಲ್ಲೋ ತಲೆ ಮೆರೆಸ್ಕೊಂಡು ಹೋಗ್ಬಿಡೋಣ ಅನ್ನೋ ಮನಸ್ಥಿತಿ ಬರಬಾರದು. ಆ ರೀತಿ ಮಾಟ ಮಂತ್ರ ಮಾಡಿರ್ತಾರೆ. ಮತ್ತೇನೇನೋ ದುರಾಲೋಚನೆಗಳು ಬರೋ ಹಾಗೇನೂ ಕೂಡ ಮಾಟ ಮಂತ್ರ ಮಾಡಿರ್ತಾರೆ. ಅದು ಬರಬಾರ್ದು ಅಂದ್ರೆ ಅದರ ಉಲ್ಟಾ ನೀವು ಪಾಸಿಟಿವ್ ವೈಬ್ರೇಷನ್ ಕಡೆ ನಡಿಬೇಕಾಗ್ತದೆ. ಕುಂತಲ್ಲೇ ನಿಮ್ಮ ಮನೆಯಲ್ಲೇ ನೀವು ಕುತ್ಕೊಂಡು ಧ್ಯಾನ ಮಾಡಬಹುದು. ಆ ಧ್ಯಾನವನ್ನು ಮಾಡಿದ್ರೆ ಸಾಕು, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ನಿಮ್ ಕೈಯಲ್ಲಿ ಧ್ಯಾನ ಮಾಡಕ್ ಆಗಲ್ಲ ಗುರುಜಿ ಅಂದ್ರೆ, ನಾವೇ ವಿಡಿಯೋಗಳನ್ನು ಬಿಟ್ಟಿದ್ದೇವೆ, ಧ್ಯಾನ ಮಾಡಿ ಆ ವಿಡಿಯೋಗಳನ್ನು ಕೇಳಬಹುದು. ನೀವು ನಮಗೆ ಕರೆ ಮಾಡಿದ್ರೆ ನಾನೇ ಆ ವಿಡಿಯೋಗಳನ್ನು ಕಳಿಸ್ತೇನೆ ನಿಮಗೆ, ಯಾವ ಮಂತ್ರವನ್ನ ಕೇಳಬೇಕು ಅಂತ. ಮಾಟ ಮಂತ್ರ ನಿವಾರಣೆಗೆ ಯಾವ ಮಂತ್ರ ಕೇಳಬೇಕು, ಶಕ್ತಿಗಾಗಿ ಯಾವ ಮಂತ್ರ ಕೇಳಬೇಕು, ಕೆಲ್ಸಕ್ಕೆ ಹೋಗಕ್ ಮನ್ಸು ಬರಲ್ಲಲ್ಲ, ಅದನ್ನೂ ನೋಡ್ಬೇಕಾಗುತ್ತೆ. 10ನೇ ಮನೆ ನಿಮ್ದು ಏನಾಗಿದೆ, 10ನೇ ಮನೆ ನಿಮ್ದು ಏನಾಗಿದೆ ನಿಮ್ಮ ಜಾತಕದಲ್ಲಿ. 10ನೇ ಮನೆಗೆ ಯಾವ್ದಾದ್ರೂ ಅಶುಭ ಗ್ರಹದ ದೃಷ್ಟಿ ಇದ್ರೆ ನಿಮಗೆ ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ಅಥವಾ ಕೆಲಸ ಸಿಕ್ಕಿರುತ್ತೆ, 1-2-3 ತಿಂಗಳ ಬಿಟ್ಟು ಬರ್ತೀರಾ, ಅಥವಾ ಕಳ್ಕೊಂಡಿರ್ತೀರಾ. ಈ ರೀತಿ ಆಗ್ತಾ ಇರುತ್ತೆ. ರಾಹು 10ನೇ ಮನೆ ನೋಡಿದ್ನು, ಕೇತು 10ನೇ ಮನೆ ನೋಡಿದ್ನು, ಶನಿ ಗ್ರಹ ನೋಡಿತೋ, ಮಂಗಳ ಗ್ರಹ ನೋಡಿತೋ, ಹಿಂಗಾದ್ರೆ ಅದು ಹಂಗಾಗ್ತದೆ. ಇನ್ನು ವಾಮಾಚಾರ ಕೂಡ ನೋಡಿ, ಧ್ಯಾನ ಮುಖೇನ ಶಕ್ತಿ ಪ್ರಾಪ್ತಿ ಅಂತ ಯಾವಾಗಲೂ ಹೇಳ್ತಾ ಇರ್ತೇನೆ. ಮನೆಯಲ್ಲೇ ಕೂತ್ಕೊಂಡು ಕೆಲವು ಆಚರಣೆಗಳನ್ನು ಮಾಡಿ, ಕೆಲವು ಧ್ಯಾನಗಳನ್ನ ಮಾಡಿ, ನಾವು ಏನ್ ಬಿಟ್ಟಿದೀವಿ ವಿಡಿಯೋಗಳಲ್ಲಿ ಆ ಮಂತ್ರಗಳನ್ನ ಕೇಳಿದ್ರೆ ಸಾಕು. ಆ ಮಂತ್ರನ ಸುಮ್ಮನೆ ಹಾಕ್ಬಿಡಿ. ನೀವು ಧ್ಯಾನ ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಹಾಕ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹೌದಾ ಗುರುಜಿ, ನೀವು ಈ ಪಾಸಿಟಿವ್ ವೈಬ್ರೇಷನ್ ನೋಡಿದ್ದೀರಾ ಅಂದ್ರೆ ಎಸ್, ಹೌದು. ನೋಡಿ, ಯಾವ್ಯಾವ ಕುಟುಂಬಗಳು ಈ ರೀತಿ ಇಡೀ ಕುಟುಂಬಗಳೇ ಸಮಸ್ಯೆಗೊಳಪಟ್ಟಿದ್ದಾವೆ, ಇಡೀ ಕುಟುಂಬದಲ್ಲಿ ಒಬ್ಬರಾದ್ರೂ ಎದಾಳ್ಬೇಕು, ನಾವು ಪಾಸಿಟಿವ್ ವೈಬ್ರೇಷನ್ ತಗೊಂತೇವೆ, ಇಡೀ ಕುಟುಂಬದ ರಕ್ಷಣೆ ನಾವು ಮಾಡ್ತೇವೆ ಅಂತ.
ಹೀಗೆ ಮಾಡಿದ ಸಾಕಷ್ಟು ಫ್ಯಾಮಿಲಿಗಳು ನೋಡಿ, ತಿಂಗಳು 2 ತಿಂಗಳಲ್ಲೂ ಕೂಡ ಸಕ್ಸಸ್ ಕಾಣಲ್ಲ, ವಾರ 2 ವಾರದಲ್ಲೂ ಸಕ್ಸಸ್ ಕಾಣಲ್ಲ. ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಆದ್ರೆ ಸಂಪೂರ್ಣ ಸಕ್ಸಸ್ ಅಂತ ಕಾಣ್ಲಿಕ್ಕೆ ಮಿನಿಮಮ್ 1 ಅಥವಾ 1.5 ವರ್ಷ ಬೇಕಾಗ್ತದೆ. ಇಷ್ಟು ಧ್ಯಾನ ಆಗಿದ್ದೆ, ಧ್ಯಾನ ಮಾಡೋದು, ಆಚರಣೆಗಳನ್ನು ಮಾಡೋದು ಇಷ್ಟು ಮಾಡಿದ್ದೇ ಆದ್ರೆ ನೀವುಗಳು ಇಡೀ ಕುಟುಂಬ ನೆಮ್ಮದಿಯನ್ನ ಕಾಣ್ತೀರಾ, ಇಡೀ ಕುಟುಂಬ ಗೆಲುವಿನತ್ತ ಸಾಕ್ತೀರಾ. ನೋಡಿ, ಆ ತೋಟ ಬೆಳೀತಾ ಇಲ್ಲ, ತೋಟಕ್ಕೆ ಮಂತ್ರ ಮಾಡಿಬಿಟ್ಟಿದ್ದಾರೆ. ಹಾಗಂದ್ರೆ ಏನ್ ಮಾಡ್ಬೇಕು ತೋಟಕ್ಕೆ? ಎಲ್ಲವನ್ನೂ ಹೇಳಿಕೊಡ್ತೇನೆ. ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ ಅಲ್ವಾ? ಮನೆಯಲ್ಲಿ ಶಾಂತಿ ಬರ್ಲಿಕ್ಕೆ ಏನ್ ಮಾಡ್ಬೇಕು ಹೇಳ್ಕೊಡ್ತೇನೆ. ನಿಮಗೆ ಶಕ್ತಿ ಇಲ್ಲ ಅಲ್ವಾ? ನಿಮ್ಮ ಚೈತನ್ಯದ ವೃದ್ಧಿ ಹೇಗಾಗ್ತದೆ ಅಂತ ಹೇಳ್ಕೊಡ್ತೇನೆ. ನಿಮಗೇನಾದ್ರೂ ಸಲಹೆ ಬೇಕಾದರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.